ಬನ್ನಿ. ಇವತ್ತು ನೋಡಿ ಭಾಳ ಆಸೆಯಿಂದ ಕಾಯ್ತಿದ್ವಿ. ಒಂದು ಹೊಸ ವೆರೈಟಿ ಬಂದಿದೆ ಅಂತ ನಿಮ್ಮ ಮುಂದೆ ಹೇಳಿದೆ ನಾನು, ಈಕೋ ಬೇರೆ ಅಂತ ಸ್ನೇಹಿತರೆ ನೋಡಿ ಅದೇ ವೆರೈಟಿ ತೋಟದಲ್ಲಿ ನಿಮಗೆ ಇವತ್ತು ಕರ್ಕೊಂಡ್ಬಂದಿದ್ದೀನಿ. ರೈತರೆಲ್ಲ ಎಲ್ಲಿ ಹೊರಗಡೆ ಹೋಗಿದ್ದಾರೆ ಸ್ನೇಹಿತರೆ. ಭಾಳ ಅಂದರೆ ಭಾಳ ಖುಷಿ ಆಗ್ತಾ ಇದೆ ನೋಡಿ ಯಾವ ಥರ ಸೆಟ್ಟಿಂಗ್ ಬಂದಿದೆ ಸ್ನೇಹಿತರೆ. ಈ ತೋಟ 8 ತಿಂಗಳ ರನ್ನಿಂಗ್ ಆಗಿದೆ. ಇದು ಬಳ್ಳಾರಿ ಡಿಸ್ಟಿಕಲ್ಲಿ ಇದೆ. ಒಂದು ಹೊಸ ಪ್ರಯತ್ನ ಅಂತ ಭಾಳ ನಾನು ಏನಿದೆ ರೈತರಿಗೆ ರಿಕ್ವೆಸ್ಟ್ ಮಾಡಿ ಒಂದು ಕನಿಷ್ಠ ಒಂದು 20-30 ರೈತರಿಗೆ ಹೇಳಿದ್ರೆ ಅದರಲ್ಲೇ ಒಂದು 3 ಮುಂದಕ್ಕೆ ಬಂದು ನನ್ನ ಮೇಲೆ ನಂಬಿಕೆ ಇಟ್ಟು ಇದೊಂದು ಪ್ಲಾಂಟೇಶನ್ ಮಾಡಿದೆ ಸ್ನೇಹಿತರೆ. ಆದರೂ ಭಾಳ ಸೂಪರಾಗಿ ಬಂದಿದೆ ಸ್ನೇಹಿತರೆ. ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಗ್ತಾಯಿದೆ. ಬಟ್ ರೈತರಿಗೂ ಖುಷಿ ಆಗ್ತಾಯಿದೆ. ಬಟ್ ಏನಂತಂದರೆ ಇದರಲ್ಲಿ ಕೂಡ ಒಂದು ಸ್ವಲ್ಪ ಏನಿದೆ ಪ್ರಾಬ್ಲಮ್ಗಳು ಇದೆ ಸ್ನೇಹಿತರೆ. ಇನ್ನು ಒಂದು ಸ್ವಲ್ಪ ಎಲಿಗಳು ಮುಜಕ್ಕರ್ ಬರೋದು ಇದು ನೋಡಿ ಸ್ನೇಹಿತರೆ ತೋರಿಸ್ತಾ ಇದ್ದೀನಿ ನೋಡೋದೆ ಆ ಗಿಡಕ್ಕೆ ಕಾಣ್ತಿದೆ. ಒಂದು ಸ್ವಲ್ಪ ಎಲಿಗಳು ಮುಜಕ್ಕರ್ ಬರೋದು ಎಲ್ಲ ಕಾಮನ್ ಸ್ನೇಹಿತರೆ. ಯಾಕಂದರೆ ಕ್ಲೈಮೇಟ್ಗಳು ಸರಿಗಿಲ್ಲಲ್ಲ. ಬಟ್ ಏನಂತಂದರೆ ನಮ್ಮ ಕ್ಲೈಮೇಟಿಗೆ ಕರ್ನಾಟಕ ಕ್ಲೈಮೇಟಿಗೆ ಈ ಒಂದು ವೆರೈಟಿ ಸೆಟ್ ಆಗಿದೆಯಲ್ಲ ಅದು ಭಾಳ ಸಂತೋಷ. ನೋಡಿ ಯಾವ ಥರ ಇದೆ ಈಕೋ ಬೇರೆ ಅಂತ ಸ್ನೇಹಿತರೆ. ಈಕೋ ಬೇರೆ ಅಂತ ಹೊಸ ವೆರೈಟಿ ಇದು. ಆ್ಯಕ್ಚುಲಿ MP ಬಂದಿರೋದೊಂದು ತಳಿ. ಇದು 15 ನಂಬರ್ಲಿಂದ ಕ್ರಾಸಿಂಗ್ ಮಾಡ್ಯಾರಂತ ಹೇಳ್ಬಿಟ್ಟು ಬಂದಿತ್ತು. ಬಟ್ ನಮ್ಮ ಕರ್ನಾಟಕದವ್ರಿಗೆ ಏನಿದೆ ನಾನು ಒಂದು ಪರಿಚಯ ಮಾಡಿಸ್ತೀನಿ ಸ್ನೇಹಿತರೆ. ಭಾಳಷ್ಟು ಏನಿದೆ ರೈತರು ನನ್ನ ಮೇಲೆ ನಂಬಿಕೆ ಇಟ್ಟಿದೆ ತರಿಸಿದ್ದಾರೆ. ಅದು ನೋಡಿ ಅವ್ರು ಕೂಡ ಕಷ್ಟಪಟ್ಟಿದ್ದಾರೆ. ಬಟ್ ಏನಿದೆ ಫುಲ್ ಇಷ್ಟಪಟ್ಟು ಅನ್ನೋದು ರೈತರಾಗಿ ಮಾಡಿಲ್ಲ. ಒಂದು ಸ್ವಲ್ಪ ಲೇಜಿಯಾಗಿ ಮಾಡಿದರೆ ಪಾಪ ಇವರು ಫೈನಾನ್ಷಿಯಲಿ ಪ್ರಾಬ್ಲಮ್ ಅಂತ ಹೇಳಿ ಆದರೂ ಪ್ರಯತ್ನ ಪಟ್ಟು ಈ ಥರ ಬೆಳೆಸಿದ್ದಾರೆ ಸ್ನೇಹಿತರೆ. ನೋಡಿ ಯಾವ ಥರ ಸೆಟ್ಟಿಂಗ್ ಇದೆ ಸ್ನೇಹಿತರೆ. ಈಗೋ ಬೇರೆ ಅಂತ ವೆರೈಟಿ ನೋಡಿ. ಫ್ಲವರ್ ಏನೋ ಮೇಲೆ ಯಾವ ಥರ ಇದೆ ಸ್ನೇಹಿತರೆ. ಯಾವುದೋ ಒಂದು ಹೊಸ ಬೀಜ ಒಂದು ಹೊಸ ತಳಿ ಪ್ರತಿಯೊಂದು ಏರಿಯಾಕ್ಕೆ ಸೆಟ್ ಆಗಬೇಕಂದ್ರೆ ಭಾಳ ಅಂದರೆ ಭಾಳ ಕಷ್ಟ ಆಗುತ್ತೆ ಸ್ನೇಹಿತರೆ. ಬಟ್ ನಮ್ಮ ಕರ್ನಾಟಕಿಗೆ ಸೆಟ್ ಆಗಿತ್ತು ಅಂತಂದರೆ ಈಕೋ ಬೇರೆ ಈ ಮುಂದೆ ಎಲ್ಲ ಮಾಹಿತಿ ಇದೇ ಕೊಡ್ಬೇಕಂತ ಇದ್ದೀನಿ ಸ್ನೇಹಿತರೆ. ನೀವು ಕೂಡ ವಿಚಾರಿಸಿ ಒಂದೊಳ್ಳೆ ಡಾಕ್ಟ್ರಿಗೆ ಏನಿದೆ ಒಂದೊಳ್ಳೆ ನರ್ಸರಿ ವಿಚಾರಿಸಿ. ಈಕೋ ಬೇರೆ ಅಂತ ತಳಿ ಇದರಲ್ಲಿ ಗಂಡು ಗಿಡ ಬರಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಇದರಲ್ಲಿ ಕಟ್ಟಿಂಗ್ ಹಾರ್ವೆಸ್ಟಿಂಗ್ ಚಾಲೂ ಆಗಲಿಲ್ಲ ಸ್ನೇಹಿತರೆ. ಇನ್ನು ಕನಿಷ್ಠ ಅಂದರೆ ಕೂಡ ಇನ್ನೊಂದು 10 ದಿವಸ 10 ಡೇಸ್ ಹಿಡಿದಿದೆ ಇದರಲ್ಲಿ ಕಟ್ಟಿಂಗ್ ಚಾಲೂ ಆಗೋಕ್ಕೆ. ಮತ್ತೆ ವಿಡಿಯೋ ಮಾಡ್ತೀನಿ ನಾನು ಹಾರ್ವೆಸ್ಟಿಂಗ್ ಚಾಲೂ ಆದಾಗ ಎಷ್ಟು ಬರುತ್ತೆ ಇದರಲ್ಲಿ ಏನಂತ ನಿಮಗೆ ಹಾರ್ವೆಸ್ಟ್ ಯಾವ ಕಟಿಂಗ್ ಮಾಡ್ತೀವಿ ಏನಂತ ನಿಮಗೆಲ್ಲ ಹೇಳ್ತೀನಿ ಸ್ನೇಹಿತರೆ. ಇದು ಟೋಟಲಿ ನೋಡಿ 5,000 ಗಿಡ ಇದು. ನನಗಂತೂ ಇದರಲ್ಲಿ ಪಟ್ಟಿ ಕನಿಷ್ಠ ಒಂದು 800,000 ಗಿಡದಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ. ಕಟಿಂಗ್ ಮಾಡಿದ್ಮೇಲೆ ಇದರದ್ದು ಏನಿದೆ ಎಷ್ಟು ಬರುತ್ತೆ ಇಳುವರಿಕೆ ಏನಂತ ಒಂದು ಟೈಮಿಗೆ ಎಷ್ಟು ಬರ್ತದೆ ಗೊತ್ತಿಲ್ಲ. ಬಟ್ ಒಂದು ಗಿಡಕ್ಕೆ ಇಳುವರಿಕೆ ಅಂತ ನಾನು ಒಂದು 30ರಿಂದ 40 kg 50 kgವರೆಗೆ ಕಾಣ್ತಾ ಇರ್ತಾಯಿದ್ದಾರೆ. ಬಟ್ ಇಷ್ಟು ಸಾಕು ಸ್ನೇಹಿತರೆ. ಯಾಕಂದರೆ 15 ನಂಬರಲ್ಲಿ ಬರೋಷ್ಟಿಗೆ 8 ತಿಂಗಳ ಕಾದಷ್ಟಿಗೆ ಯಾವುದೂ ಗ್ಯಾರಂಟಿ ಇಲ್ಲ ಏನಿಲ್ಲ. ಫಸ್ಟ್ ಇದರಷ್ಟು ನಂಬಿಕೆ ಕೊಟ್ಟು ಬಂದಿದೆ. ಇಷ್ಟು ಸಾಕು. ಬನ್ನಿ ನಿಮ್ಗೆ ಏನಿದೆ ಮತ್ತು ಇದರಲ್ಲಿ ಹಣ್ಣು ಯಾವ ಥರ ಕಾಯಿ ಬಂದಿದೆ ಅದನ್ನು ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ಇದು ನೋಡಿ ಹಣ್ಣು ಕಾಯಿ. ಇದು ಈಕೋ ಬೇರಿ ಒಂದು ಹೊಸ ತಳಿ ನೋಡಿ. ಕೈಯಲ್ಲಿ ಮುಟ್ಟು ನೋಡೋಕ್ಕೆ ಭಾಳ ಖುಷಿ ಆಗ್ತಾ ಇದೆ ನೋಡಿ ಸ್ನೇಹಿತರೆ. ಇದು ಈಕೋ ಬೇರಿ ಅಂತ ಏನಿದೆ ಸ್ನೇಹಿತರೆ. ನೋಡಿ ಒಂದು ಸ್ವಲ್ಪ ಜಲ್ದಿ ನೋಡಿದ್ರೆ 15 ನಂಬರೇ ಕಾಣ್ತಾ ಇದೆ. ಒಂದು ಸ್ವಲ್ಪ ತೈವಾನು ಕಾಣ್ತಾ ಇದೆ. ಬಟ್ ಮಾರ್ಕೆಟಲ್ಲಿ ಹೋದ್ಮೇಲೆ ಇದ್ರದ್ದು ಏನಿದೆ ಪರಿಸ್ಥಿತಿ ಅಂತ ಮುಂದಕ್ಕೆ ಗೊತ್ತಾಗುತ್ತೆ ಸ್ನೇಹಿತರೆ. ಬಟ್ ಏನೇ ಆಗಲಿ ನಮ್ಮ ರೈತ ಬಾಂಧವರಿಗೆ ರಿಸರ್ವಲ್ ಆಗಿ ರೇಟ್ ಸಿಗಲಿ ಅಂತ ನಮ್ಮದು ಅಷ್ಟೇ ಬೇಡಿಕೆ ನೋಡಿ ಸ್ನೇಹಿತರೆ. ಬಟ್ ನಮ್ಮ ರೈತ ಬಾಂಧವರು ಏನಿದೆ ಒಂದು ಏರಿಯಾದಲ್ಲಿ ಏನಿದೆ ಅವರವರಾಗಿ ಒಂದು ಲಿಮಿಟ್ ಆಗಿ ಪ್ಲಾಂಟೇಶನ್ ಮಾಡಬೇಕಂತ ನನ್ನೊಂದು ಅಭಿಪ್ರಾಯ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಬ್ಬರು ಹಾಕಿದ್ದೆ ಇವತ್ತು 1 ವರ್ಷ 5 ಎಕರೆ ಅಂದರೆ ಅವರೇ ಒಂದು 20 ಎಕರೆ ಪ್ಲಾಂಟೇಶನ್ ಮಾಡ್ಬಿಡ್ತಾರೆ ಸ್ನೇಹಿತರೆ. ಮತ್ತು ಅವ್ರ ಬಾಜು ಇರೋರು ಒಂದು 25 ಹಾಕಿದವರು ಮತ್ತು 40 ಎಕರೆ ಮಾಡ್ಕೊಳ್ತಾರೆ ಸ್ನೇಹಿತರೆ. ಬಟ್ ಇದು ತಪ್ಪು ಸ್ನೇಹಿತರೆ. ಮಿನಿಮಮ್ ಒಂದು ಇಷ್ಟಂತಂದು ಕಂಡ್ರೆ ಏನಿದೆ ಸ್ನೇಹಿತರೆ. ಮಾರ್ಕೆಟ್ ಒಳಗೆ ಏನಿದೆ ಮೆಟ್ಲು ಕಮ್ಮಿ ಹೋಗಿದ್ದಾರೆ ಒಂದು ರೀಸನ್ ಆಗಿ ರೇಟ್ ಸಿಗುತ್ತೆ. ನಮಗೆ ಟ್ರಾನ್ಸ್ಪೋರ್ಟ್ ಚಾರ್ಜಿಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಲಾಂಗ್ ಆಗಲಿ ಲೋಕಲ್ ಆಗಲಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದು ಏರಿಯಾದಲ್ಲಿ ಏನಿದೆ ಭಾಳ ಒಂದೇ ಕಡೆ ಕಾಯಿ ಹೋಗ್ಬಿಟ್ರೆ ಏನಾಗುತ್ತೆ ಮಾರ್ಕೆಟ್ ಡೌನ್ ಆಗುತ್ತೆ. ಒಂದೇ ಕಡೆ ಹೋಗ್ಬಿಟ್ರೆ ಆ ಮಾರ್ಕೆಟ್ ಗಲೀಜ್ ಆಗುತ್ತೆ ಸ್ನೇಹಿತರೆ. ಗಲೀಜ್ ಅಂದರೆ ಹೆಂಗು ಒಂದೇ ಕಡೆ ಒಂದೇ ಕಾಯಿ ಬಂದ್ಬಿಟ್ರೆ ಏನಿದೆ ಆ ಮಾರ್ಕೆಟ್ ಅವರಿಗೆ ಪೂರ್ತಿ ಅಂದರೆ ರೇಟು ಇಳಿದು ಕೇಳ್ಬಿಡ್ತದೆ ಸ್ನೇಹಿತರೆ. ನನ್ನ ವಿಡಿಯೋ ದೊಡ್ಡದಾಗಿದೆ. ಬಟ್ ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಮುಂದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.